ನಮಸ್ತೆ. ನಾನು ಈ ದಿನ ಕಟಕ ರಾಶಿಯ ಬಗ್ಗೆ ತಿಳಿಸುತ್ತೇನೆ. ಇವರ ಅಕ್ಷರಗಳು, ಈ ಅಕ್ಷರದಲ್ಲಿ ಹುಟ್ಟಿದವರು ಕಟಕ ರಾಶಿಯವರಾಗುತ್ತಾರೆ. ಹಿ, ಹೋ, ಹೇ, ಡಾ, ಡಿ, ಡು, ಡೆ. ಇವರಿಗೆ ಶುಭ ಸಂಖ್ಯೆ 2, 3, 7, 9. ಶುಭವಾರ ಸೋಮವಾರ, ಮಂಗಳವಾರ, ಗುರುವಾರ. ಶುಭರತ್ನ ಮುತ್ತು, ಹವಳ ಅಥವಾ ಕನಕ ಪುಷ್ಪರಾಗ. ಗುಣ ಇವ್ರದ್ದು ಸ್ತ್ರೀ ಗುಣ. ಶುಭ ದಿಕ್ಕು ಉತ್ತರ ಮತ್ತು ಪೂರ್ವ. ಪ್ರಭಾ ವಿಗ್ರಹ ಚಂದ್ರ. ಇವರು ಜೀವನದಲ್ಲಿ ತುಂಬ ಕಷ್ಟಪಡ್ತಾರೆ. ನೋವು, ಸೋಲು, ಅವಮಾನ ಎಲ್ಲ ಆಗುತ್ತೆ. ಆದರೂ ಅದೃಷ್ಟವಂತರು, ಎಲ್ಲವನ್ನೂ ಯುದ್ಧ ಮಾಡಿ ಗೆಲ್ತಾರೆ. ಇವರು ಸಂಬಂಧಗಳಲ್ಲಿ, ಕುಟುಂಬ ಸಂಬಂಧಗಳಲ್ಲಿ ಮದುವೆ ಆಗಬಾರ್ದು, ಹೊರಗಿನವ್ರನ್ನ ಆದರೆ ಒಳ್ಳೆಯದು. ಇವ್ರದ್ದು ಚಂಚಲ ಸ್ವಭಾವ, ಯಾವಾಗ ಬೇಕಾದರೂ ಚೇಂಜ್ ಆಗಿಬಿಡ್ತಾರೆ. ಇವರಿಗೆ ಹಣದ ಆಸೆ ಹುಚ್ಚು ಹೆಚ್ಚು. ಬುದ್ಧಿವಂತಿಕೆಯಿಂದ ಸಂಪಾದನೆಯನ್ನು ಮಾಡುತ್ತಾರೆ. ಒಳ್ಳೆಯ ಮನೆ, ಸುಂದರವಾದ ಮನೆಯನ್ನು ಕಟ್ಟುತ್ತಾರೆ. ಇವರಿಗೆ ಕೆಲಸ ಜಾಸ್ತಿ ಮಾಡೋದು ಇಷ್ಟ ಆಗೋಲ್ಲ. ಅಂದರೆ ಶಾರೀರಿಕ ಶ್ರಮ ಬೇಡ ಇವರಿಗೆ. ಮಾನಸಿಕ ಕಾರ್ಯ ಹೆಚ್ಚು ಮಾಡ್ತಾರೆ. ಸ್ವಲ್ಪ ಸೋಮಾರಿ ಸ್ವಭಾವ, ಅದನ್ನ ಬಿಟ್ಟರೆ ಒಳ್ಳೆಯದಾಗುತ್ತೆ. ಗುಪ್ತ ಪ್ರಣಯ, ಪ್ರೀತಿ, ಪ್ರೇಮ ಪ್ರಸಂಗ ಇರುತ್ತದೆ. ಸ್ವಲ್ಪ ಲಾಟರಿ ರೇಸು ಅಂತ ಹೋಗಿ ದುಡ್ಡು ಕಳೆದುಕೊಳ್ತೀರಾ, ಅದಕ್ಕೆ ಅದನ್ನು ಅವಾಯ್ಡ್ ಮಾಡಿ. ಕುಟುಂಬದವರ ಜೊತೆ ಜಗಳ, ಕದನ ಇದ್ದೇ ಇರುತ್ತದೆ. ಅಂದರೆ ನಿಮ್ಮ ನೇರ ನಡೆ, ನುಡಿ ಇದರಿಂದ ನಿಮಗೆ ಸಮಸ್ಯೆ ಆಗುತ್ತದೆ. ಆರೋಗ್ಯ ಸಾಧಾರಣವಾಗಿರುತ್ತದೆ. ಸ್ವಲ್ಪ ಕಫ, ಶೀತ ಸಂಬಂಧ ರೋಗ, ಕರಳು ನೋವು ಬರಬಹುದು. ಸ್ವಲ್ಪ ಕುಡಿತ ಏನಾರಿದ್ದರೆ ಅಭ್ಯಾಸ ಬಿಟ್ಟರೆ ಒಳ್ಳೆಯದು. ಮಂಡಿ ನೋವು, ತಲೆನೋವು ಬರಬಹುದು. ಇದೆಲ್ಲ ಪರಿಹಾರ ಮಾಡಿಕೊಳ್ಳೋದಕ್ಕೆ ದೇವಿ ಆರಾಧನೆ ಮಾಡಿದರೆ ಒಳ್ಳೆಯದು. ಲಕ್ಷ್ಮೀ, ಪಾರ್ವತಿ, ದುರ್ಗಾ ಪರಮೇಶ್ವರಿ ಜಪ ಪೂಜೆ ಮಾಡಿದರೆ ಒಳ್ಳೆಯದು. ಓಂ ಹೀಂ ದುಂ ದುರ್ಗಾಯ ನಮಃ ಎಂದು ಜಪ ಮಾಡಿ 108 ಸಲ ಎಲ್ಲ ಒಳ್ಳೆಯದಾಗುತ್ತದೆ.